ಅಧ್ಯಕ್ಷರೇ, ತಾವು ಸಂತಾಪ ಸೂಚನೆ ನಮ್ಮ ಬೆಂಬಲ ವ್ಯಕ್ತಪಡಿಸುತ್ತಾ, ಕಲ್ಯಾಣ ಕರ್ನಾಟಕದಲ್ಲಿ ಅಧ್ಯಕ್ಷರೇ ಅಕ್ಷರ ಕ್ರಾಂತಿಯ ಬೀಜವನ್ನು ಯಾರಾದರೂ ಬಿತ್ತಿದ್ರೆ ಶರಣಬಸಪ್ಪ ಅಪ್ಪವರು ಬಿತ್ತಾರ ಅಂತ ತಿಳ್ಕೊಂಡು ಬಹಳ ಹೆಮ್ಮೆಯಿಂದ ಇವತ್ತು ಹೇಳಬೇಕಾಗುತ್ತೆ. ಮೊನ್ನೆ ಅವರ ಅಗಲಿಕೆಯಿಂದ ಲಕ್ಷಾಂತರ ಜನ ಮಳೆಯಲ್ಲಿ ನಾವು ಅವರಿಗೆ ಅಂತಂದ್ರೆ ಸಂತಾಪ ಸೂಚನೆಗಳು ಕೊಟ್ಟು ನಾವೆಲ್ಲ ಅಲ್ಲಿ ಭಾಗವಹಿಸಿದ್ವಿ. ಎಷ್ಟು ಮಳೆ ಬಂತು ಅಧ್ಯಕ್ಷರೇ ಅಂದ್ರೆ ಆ ಮಳೆಯಲ್ಲಿ ಎಷ್ಟೋ ಭಕ್ತರು ಅಂತಂದ್ರೆ ಕಣ್ಣೀರಿಟ್ಟಿರ್ತಕ್ಕಂಥದ್ದು ನಾವೆಲ್ಲ ನೋಡಿರ್ಬೇಕಾಯ್ತು. ಆ ಶಿಕ್ಷಣ ಸಂಸ್ಥೆಯಲ್ಲಿ ಅಧ್ಯಕ್ಷರೇ 40,000ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರುಗಳು ಇವತ್ತು ಅಲ್ಲಿದ್ದಾರೆ. 5,000ಕ್ಕೂ ಹೆಚ್ಚು ಏನಪ್ಪಂತಂದ್ರೆ ಇವತ್ತು ಶಿಕ್ಷಕರು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಆ ಭಾಗದಲ್ಲಿ ಅಧ್ಯಕ್ಷರೇ ನಮ್ಗೆ ಯಾರಾದ್ರೂ ಪರೋಪಕಾರಿಯಾಗಿ ಯಾರಾದ್ರೂ ಕೆಲಸ ಮಾಡಿದಾಗ ನಮ್ಮ ಭಾಗದಾಗ, ಇಡೀ ಕಲ್ಯಾಣ ಕರ್ನಾಟಕ ಭಾಗದಾಗ ಉದಾಹರಣೆ ಕೊಡ್ತಾರೆ. ನಾವೇನಾದ್ರೂ ಯಾರಿಗಾದ್ರೂ ಸಹಾಯ ಮಾಡಿದ್ರೆ ಬಾರಿ ಬಿಡಪ್ಪ ನಿನ್ ಶರಣಬಸಪ್ಪನ ದಾಸೋಹ ಇದ್ದಂಗ ಆದ ಅಂತ ತಿಳ್ಕೊಂಡು, ಅಂದ್ರೆ ಅವರ ದಾಸೋಹ ನಮ್ಮ ಭಾಗದಲ್ಲಿ ಅಷ್ಟು ದೊಡ್ಡ ಕೀರ್ತಿ ಪಡೆದಿರ್ತಕ್ಕಂಥದ್ದು. ಇವತ್ತು ಈ ಸದನದಲ್ಲಿ ಅಧ್ಯಕ್ಷರೇ ಮಂತ್ರಿಗಳು, ಶಾಸಕರು, ವಿರೋಧ ಪಕ್ಷದವರು ಇವತ್ತು ಅನೇಕ ಜನ ಏನಪ್ಪಂತಂದ್ರೆ ನಾವು ಅವ್ರ ಹೆಸರು ಇಟ್ಕೊಂಡಿರ್ತಕ್ಕಂಥದ್ದಿದೆ. ನಮ್ಮ ತಂದೆ ತಾಯಿ ಅವ್ರಿಗೆ ಹೆಸರಿಟ್ಟಿದ್ದಾರೆ ಅಧ್ಯಕ್ಷರು. ಇವತ್ತು ಶರಣಬಸಪ್ಪ ಅವರು ಮಂತ್ರಿಗಳು, ಶರಣ ಪ್ರಕಾಶ್ ಅವರು ಮಂತ್ರಿಗಳು, ಶಾಸಕ ಶರಣು ಅವರು ಸಂತಾಪ ಸೂಚನೆ ಅಧ್ಯಕ್ಷರೇ ಅವ್ರ ಇತಿಹಾಸನ ಸದನಕ್ಕೆ ಗೊತ್ತಾಗ್ಬೇಕಲ್ಲ ಅಧ್ಯಕ್ಷ, ಗೊತ್ತಿದೆ. ಸಂತಾಪ ಸೂಚನೆಗೆ ಇತಿಹಾಸ ಗೊತ್ತಾಗ್ಬೇಕಲ್ಲ. ನಾವು ಸಂತಾಪ ಸೂಚನೆಯಲ್ಲಿ ನೀವು ಹಿಂಗೆ ಹೇಳಿದ್ರೆ ನಾನು ಮತ್ತೆ ಹೇಳ್ತಾ ಇದ್ದೇನೆ, ನೀವು ಫಸ್ಟ್ ಟೈಮ್ ಬಂದಿರಬಹುದು. ಫಸ್ಟ್ ಟೈಮ್ ನಾವು ಅಲ್ಲಿಂದ ಶರಣ್ ಕಂದಕೂರ್ ಆಯ್ತು ಅಧ್ಯಕ್ಷ, ನಾನು ಹೇಳ್ದು ಕೇಳಿ. ಈಗ ಇಲ್ಲಿದ್ದವರು ಪ್ರತಿಪಕ್ಷ ನಾಯಕರಿರ್ಲಿ, ಮಂತ್ರಿಗಳಿರ್ಲಿ, ಬಹಳಷ್ಟು ವಿಶ್ಲೇಷಣೆ ಬಹಳಷ್ಟು ಇದೆ. ಯಾಕೆ ಅದಕ್ಕೊಂದು ಪಾವಿತ್ರ ಇದೆ, ಅದು ವಿಚಾರಗಳಿದೆ. ಅದಕ್ಕೆ ಸೀಮಿತವಾಗಿ ಮಾತಾಡಿ, ಮತ್ತೇನೋ ಚೆಂಬಲ್ಲಿ ಮಾತಾಡಿ. ಇಲ್ಲ, ನಿಮ್ ಜೊತೆ ಮಾತಾಡಿದಿಲ್ಲ, ಸದನಕ್ಕೆ ಸಂತಾಪ ಮುಗಿಸಿ ಈಗ ಆಯ್ತು ಅಧ್ಯಕ್ಷರೇ. ಹಾಗಾಗಿ ಅಧ್ಯಕ್ಷರೇ ಇವತ್ತು ಅನೇಕ ಕೆಲಸಗಳನ್ನ ಅವ್ರು ಮಾಡಿರ್ತಕ್ಕಂಥದ್ದಿದೆ. ನಾನು ಅನೇಕ ಸಲ ಈ ಸದನದಲ್ಲಿ ಮನವಿ ಮಾಡಿದ್ದಿದೆ ಅಧ್ಯಕ್ಷರೇ. ಈ ಸರ್ಕಾರ ಏನಪ್ಪಂತಂದ್ರೆ ಅವರಿಗೆ ಸಂತಾಪ ಸೂಚಿಸಬೇಕಾಗಿತ್ತು, ಗೌರವ ಕೊಡಬೇಕಾಗಿತ್ತು. ಅಂದ್ರೆ ಇವತ್ತು ಹುಬ್ಳಿ, ಧಾರವಾಡ, ಬಿಜಾಪುರ ಕಡೆ ಎಲ್ಲ ಏನಪ್ಪಂತಂದ್ರೆ ಏರ್ಪೋರ್ಟ್ಗೆ ಹೆಸರಿಟ್ಟಿದೆ. ಸರ್ಕಾರ ಅವರಿಗೆ ಏನಪ್ಪಂತಂದ್ರೆ ಒಂದು ಗೌರವ ಸಮರ್ಪಣೆ ಮಾಡಬೇಕಾಗಿದೆ. ಕಲಬುರಗಿ ಏರ್ಪೋರ್ಟ್ಗೆ ಏನಪ್ಪಂದ್ರೆ ಶರಣಬಸಪ್ಪ ಅಪ್ಪವ್ರ ಹೆಸರು ಇಡಬೇಕಂತ ತಿಳ್ಕೊಂಡು ಅನೇಕ ಲಕ್ಷಾಂತರ ಭಕ್ತರ ಪರವಾಗಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ತಾವು ಅವಕಾಶ ಕೊಟ್ಟದಕ್ಕಾಗಿ ತುಂಬಾ ಧನ್ಯವಾದಗಳು ಅಧ್ಯಕ್ಷ. ಮಾನ್ಯ ಚಂದ್ರಶೇಖರ್ ಸ್ವಾಮೀಜಿ ಅವರಿಗೂ ನಮ್ಮ ಸಂತಾಪಗಳನ್ನ ತಿಳಿಸ ಬಯಸ್ತೀವಿ ಅಧ್ಯಕ್ಷ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.